ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೋನಿಯಾ ಗಾಂಧಿ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈಗ ಬರ್ತಿರೋ ಮಾಹಿತಿ, ಇಂದಿರಾ ಭವನದಲ್ಲಿ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಓಕೆ, ಒಬ್ಬರೇ ಭೇಟಿಯಾಗಿದ್ದಾರೆ ಅನ್ಸುತ್ತೆ. ಸೋನಿಯಾ, ರಾಹುಲ್, ಪ್ರಿಯಾಂಕಾ ಗಾಂಧಿ ಮತ್ತು ಖರ್ಗೆ ಎಲ್ಲರನ್ನೂ ಕೂಡ ಭೇಟಿಯಾಗಿದ್ದಾರೆ. ಸೌಹಾರ್ದಯುತವಾಗಿ ಭೇಟಿಯಾಗಿ ಮಾತುಕತೆ. ಇವತ್ತು ಅವ್ರದ್ದು ವೋಟ್ ಚೋರಿ ಸಮಾವೇಶ ಇದೆಯಲ್ಲ, ಆ ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ಬಂದಿದ್ದಾರೆ. ಸಿಎಂ ಬರುವ ಮುನ್ನವೇ ಡಿಕೆಶಿ ಭೇಟಿಯಾಗಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು, ಸೋನಿಯಾ ಗಾಂಧಿ ಅವರನ್ನು, ರಾಹುಲ್ ಗಾಂಧಿ ಅವರನ್ನು, ಪ್ರಿಯಾಂಕಾ ಗಾಂಧಿ ಅವರನ್ನು ಎಲ್ಲರನ್ನೂ ಭೇಟಿಯಾಗಿದ್ದಾರೆ. ಬಟ್ ಈ ಕುರ್ಚಿ ಕಿತ್ತಾಟದ ವಿಚಾರ ಅಲ್ಲಿ ಚರ್ಚೆ ಆಗುತ್ತೆ ಅಂತ ನನಗನ್ಸಲ್ಲ. ಯಾಕೆಂದರೆ ಇಡೀ ಇಂಡಿಯಾದಿಂದ ಎಲ್ಲ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಮತ್ತು CLP ಲೀಡರ್ಸ್ ಎಲ್ಲ ಬಂದಿರ್ತಾರೆ. ಅವ್ರದ್ದೇ ಆದಂತಹ ಪ್ಲ್ಯಾನ್ಸ್ ಇರುತ್ತೆ. ಅಲ್ಲಿ ಬೇರೆ ಬೇರೆ ಈ ವೋಟ್ ಚೋರಿ ಪ್ಲ್ಯಾನಿಂಗ್ಸ್ ನಡೀತಾ ಇರುತ್ತೆ, ವೋಟ್ ಚೋರಿ ವಿಚಾರದಾಗಿ. ಬಟ್ ಅದನ್ನು ಮಾತಾಡಿದಾರ ಇಲ್ವೋ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಡಿಕೆ ಶಿವಕುಮಾರ್ ಭೇಟಿ ಏನೋ ಆದರೂ ಫೈನ್, ಬಟ್ ಈ ಸಂದರ್ಭದಲ್ಲಿ ಪ್ರಸ್ತುತ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ಆಗಿರೋ ಸಾಧ್ಯತೆ ಇದೆಯಾ ಇಲ್ವಾ? ಅರವಿಂದ್, ನೋಡಿ, ಈ ಸಂದರ್ಭದಲ್ಲಿ ರಾಜ್ಯ ರಾಜಕೀಯ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಚರ್ಚೆಗಳಾಗಿಲ್ಲ. ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಒಂದು ಸಮಾವೇಶ ನಡೀತಾ ಇದೆ ದೆಹಲಿಯಲ್ಲಿ. ಆ ಸಮಾವೇಶಕ್ಕೆ ತೆರಳಲಿಕ್ಕೆ ಮುನ್ನ ದೆಹಲಿಯ AICC ಕಚೇರಿ ಅಂದರೆ ಇಂದಿರಾ ಭವನದಲ್ಲಿ ಎಲ್ಲ ಮುಖ್ಯಮಂತ್ರಿಗಳಿಗೆ ಮತ್ತು ವಿರೋಧ ಪಕ್ಷದ ನಾಯಕರಿಗೆ ಮತ್ತು KPCC ಅಧ್ಯಕ್ಷರು ಅಂದರೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರೇನಿರ್ತಾರೆ ಅವರಿಗೆ ಒಂದು ಔತಣಕೂಟವನ್ನು ಏರ್ಪಡಿಸಲಾಗಿತ್ತು. ಅಲ್ಲಿಂದ ಊಟ ಮಾಡಿಕೊಂಡು ಬಸ್ನ ಮೂಲಕ ರಾಮಲೀಲಾ ಮೈದಾನಕ್ಕೆ ತೆರಳುವಂಥ ಒಂದು ಪ್ಲಾನನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಯಾಕೆಂದ್ರೆ ಎಲ್ಲ ಪ್ರಮುಖ ನಾಯಕರು, ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಪ್ರತ್ಯೇಕವಾಗಿ ಹೋದಂಥ ಸಂದರ್ಭದಲ್ಲಿ ಸೆಕ್ಯೂರಿಟಿಯ ಸಮಸ್ಯೆ ಆಗಬಹುದು ಅನ್ನುವಂತಹ ಕಾರಣಕ್ಕೆ ಬಸ್ನ ಮೂಲಕ ಅವ್ರನ್ನ ಎಸ್ಕಾರ್ಟ್ ಮಾಡಿ ಕರ್ಕೊಂಡು ಹೋಗುವಂತಹ ಪ್ಲಾನ್ ಅನ್ನ ಕೊಡಲಾಗಿತ್ತು. ಸೊ ಹೀಗಾಗಿ AICC ಕಚೇರಿಯಿಂದ ಬಸ್ನ ಮೂಲಕ ಎಲ್ಲ ನಾಯಕರು ಒಟ್ಟಾಗಿ ತೆರಳುವಂತ ನಿರ್ಧಾರಕ್ಕೆ ಬರಲಾಗಿತ್ತು. ಹೀಗಾಗಿ DK ಶಿವಕುಮಾರ್ ಅವರು ಅಂದ್ರೆ ಕಾಂಗ್ರೆಸ್ನ ಕಚೇರಿಗೆ ತೆರಳಿದ್ರು. ಅಲ್ಲಿ ಊಟವನ್ನ ಮಾಡಿಕೊಂಡು ಹೈಕಮಾಂಡ್ ನಾಯಕರ ಜೊತೆಗೆ ರಾಮಲೀಲಾ ಮೈದಾನಕ್ಕೆ ತೆರಳಿರುವಂಥದ್ದು. CM ಸಿದ್ದರಾಮಯ್ಯ ಅವರ ವಿಮಾನ ಬರಬೇಕಾದಂಥ ಸಮಯ ಏನಿತ್ತು ಅದರಲ್ಲಿ ಒಂದಷ್ಟು ಬದಲಾವಣೆ ಆಗಿತ್ತು, ವಿಳಂಬ ಆಗಿತ್ತು. ಹೀಗಾಗಿ ಅವರು ಏನು ಕಾಂಗ್ರೆಸ್ ಕಚೇರಿಗೆ ತೆರಳದೆ ನೇರವಾಗಿ ಕರ್ನಾಟಕ ಭವನಕ್ಕೆ ಬಂದು ಅಲ್ಲಿಂದ ಊಟ ಮಾಡಿಕೊಂಡು ನೇರವಾಗಿ ಈಗ ರಾಮಲೀಲಾ ಮೈದಾನಕ್ಕೆ ತೆರಳಿರುವಂಥದ್ದು. AICC ಕಚೇರಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿ ದೇಶದಾದ್ಯಂತ ಬಂದಿರುವಂತಹ ಪ್ರಮುಖ ಎಲ್ಲ ನಾಯಕರು ಕೂಡ ಇದ್ದರು. ಅವರ ಜೊತೆಗೆ DK ಶಿವಕುಮಾರ್ ಅವರು ಕೂಡ ಸೌಹಾರ್ದಯುತವಾದಂಥ ಮಾತುಕತೆಯನ್ನು ನಡೆಸಿದ್ದಾರೆ. ಸೊ ವೋಟ್ ಚೋರಿಗೆ ಸಂಬಂಧಪಟ್ಟಂಥ ಸುದೀರ್ಘವಾದಂಥ ಮಾತುಕತೆಗಳು, ಚರ್ಚೆಗಳು ನಡೀತಾ ಇದ್ದಂಥ ಈ ಸಂದರ್ಭದಲ್ಲಿ ರಾಜ್ಯದ ವಿದ್ಯಮಾನಗಳು ಚರ್ಚೆ ಆಗಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಈಗ ನಮಗೆ ಸಿಕ್ಕಿರುವಂಥದ್ದು. ರೈಟ್, ಥ್ಯಾಂಕ್ ಯು ಶಬೀರ್ ತಮ್ಮ ಎಲ್ಲ ಮಾಹಿತಿಗಾಗಿ. ನಾನು ಹೇಳಿದ್ನಲ್ಲ, ಈಗ ಅವರು ವೋಟ್ ಚೋರಿ ವಿರುದ್ಧದ ಸಮಾವೇಶ ಆಮೇಲೆ ರ್ಯಾಲಿ ಅದರ ಬಗ್ಗೆ ಪ್ಲಾನಿಂಗಲ್ಲಿದ್ದಾರೆ. ಪ್ಲಾನಿಂಗ್ ಅಂತಂದರೆ ಹೇಗಾಗಬೇಕು, ಯಾರ್ಯಾರು ಏನೇನು ಮಾತಾಡಬೇಕು ಅಂತ. ಇಂಥ ಸಂದರ್ಭದಲ್ಲಿ ರಾಜ್ಯ ರಾಜಕೀಯ ಅಂದರೆ CM ಕುರ್ಚಿ ಬಗ್ಗೆ DK ಶಿವಕುಮಾರ್ ಈ ಸಂದರ್ಭದಲ್ಲಿ ಮಾತಾಡೋದು ಉಚಿತ ಅಲ್ಲ. ಹಾಗಾಗಿ ಅದರ ಬಗ್ಗೆ ಚರ್ಚೆ ಆಗಿಲ್ಲ ಅನ್ನುವ ಮಾಹಿತಿ.